ಪಾರ್ಟಿನೂ ಬೇರೆ ಕಡೆ ಎಲ್ಲೋ ಗೈಡೆನ್ಸ್ ತಗೊಳ್ತಿದ್ದಾರೆ. ಬಿಕಾಸ್ ಈಗ ಥರ್ಡ್ ಪಾರ್ಟಿ ಮತ್ತೆ ನಿಮ್ ಪರ್ಸನ್ ಸಪರೇಟ್ ಇದ್ದಾರೆ ಕೆಲವರಿಗೆ. ಬಿಕಾಸ್ ಆಫ್ ಡಾಮಿನೇಟಿಂಗ್ ಥರ್ಡ್ ಪಾರ್ಟಿ ತುಂಬಾ ಮಾತಾಡಿದ್ದಾರೆ, ತುಂಬಾ ಜಗಳ ಆಗಿದೆ ಇವರಿಬ್ರು ಮಧ್ಯದಲ್ಲಿ. ಡಾಮಿನೇಟಿಂಗ್ ಮಾಡಿದ್ದಾರೆ, ಪ್ರತಿ ಒಂದಕ್ಕೂ ಕ್ವಶನ್ಸ್ ಅಂಡ್ ಇವ್ರ ಹತ್ರ ದುಡ್ಡು ತಗೊಳ್ಳೋದಕ್ಕೂ ಅಷ್ಟೇ ಸ್ವಲ್ಪ ಡಾಮಿನೇಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಈವನ್ ಈಗ ಅವ್ರು ಅಷ್ಟೆಲ್ಲ ಡಾಮಿನೇಟಿಂಗ್ ಮಾಡಿ ಇವ್ರು ನಿಮ್ ಪರ್ಸನ್ ನ ಬಿಟ್ಟು ಹೋಗಿದ್ರು ಥರ್ಡ್ ಪಾರ್ಟಿ, ಈಗ ಮತ್ತೆ ವೇಟ್ ಮಾಡ್ತಿದ್ದಾರೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅಂಡ್ ಈವನ್ ಅವ್ರ ತಪ್ಪು ಅವರಿಗೆ ಅರಿವು ಆಗಿದೆ, ನಾನೆಲ್ಲ ತಿಳ್ಕೊಂಡ್ ಬರ್ಬೇಕಿತ್ತು ಅನ್ನೋ ಒಂದು ತಪ್ಪು ಸಹ ಅವರಿಗೆ ಅರಿವಾಗಿದೆ. ಅಂಡ್ ಅವ್ರ ಫ್ಯಾಮಿಲಿ ಕಡೆಯಿಂದ ಸಹ ಅವರಿಗೆ ಒಂದು ಆಪರ್ಚುನಿಟಿ ಬಂದಿದೆ, ಫ್ಯಾಮಿಲಿ ಕಡೆ ಹೋಗ್ಬೇಕು. ಆರ್ಎಲ್ಸ್ ಇವರು ನಿಮ್ ವ್ಯಕ್ತಿನ ಬಿಟ್ಟು ಹೋಗಿದ್ರು ಫ್ಯಾಮಿಲಿ ಕಡೆ, ಮತ್ತೆ ರಿಟರ್ನ್ ಬಂದಿದ್ದಾರೆ. ಈಗ ಫ್ಯಾಮಿಲಿ ಕಡೆಯಿಂದ ಇವರು ರಿಟರ್ನ್ ಮತ್ತೆ ನಿಮ್ ವ್ಯಕ್ತಿ ಹತ್ರ ಬಂದಿದ್ದಾರೆ. ಬಟ್ ನಿಮ್ ವ್ಯಕ್ತಿ ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ನನ್ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ, ಅವರಿಗೂ ಇಷ್ಟ ಇದೆ ಥರ್ಡ್ ಪಾರ್ಟಿ ಅಂತಂದ್ರೆ. ಬಟ್ ಇವರು ಎಲ್ಲೂ ಬಿಟ್ಕೊಡ್ತಿಲ್ಲ, ಅವ್ರು ಬಿಟ್ಕೊಡ್ತಿಲ್ಲ. ನನಗೆ ಇಲ್ಲಿ ಏನು ಕೆಲ್ಸ ಇಲ್ಲ, ನಾನಾಯ್ತು ನನ್ ಕೆಲ್ಸ ಆಯ್ತು ಅಂತ ನಾನು ಇದೀನಿ, ನನ್ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ನೋಡಕ್ ಹೋದ್ರೆ ನಿಮ್ ವ್ಯಕ್ತಿ ನೈಟ್ ಫುಲ್ ಅವ್ರ ಬಗ್ಗೆ ಚಿಂತೆ ಮಾಡ್ತಾರೆ ಅಂಡ್ ಅಳ್ತಾರೆ. ಬಟ್ ಇಲ್ಲಿ ರಿಲೇಶನ್ಶಿಪ್ ಅನ್ನೋದು ಎಂಡ್ ಆಗಿದೆ ಥರ್ಡ್ ಪಾರ್ಟಿ ಜೊತೆಲಿ. ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅಂಡ್ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾರೋ ಒಬ್ರು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತಾನೆ ಅಲ್ಲ, ಯಾರ್ ಬೇಕಾದ್ರೂ ಆಗಿರ್ಬೋದು. ಅವ್ರ ಪೇರೆಂಟ್ಸ್ ಆಗಿರ್ಬೋದು, ನೀವ್ ಲವರ್ಸ್ ಆಗಿದ್ರೆ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರ ತಾಯಿನೇ ಆಗಿರ್ಬೋದು, ಅಥವಾ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅವ್ರ ಕಲೀಗ್ಸ್ ಆಗಿರ್ಬೋದು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಯಾರ್ ಬೇಕಾದ್ರೂ ಆಗಿರ್ಬೋದು. ಬಟ್ ಸ್ಟಿಲ್ ಇವರಿಗೆ ಭಾವನೆಗಳಿದೆ ಥರ್ಡ್ ಪಾರ್ಟಿ ಮೇಲೆ. ಬಟ್ ಇದು ಒಂದು ಕರ್ಮ ಎಂಡ್ ಆಗಿದೆ, ಇದು ಕರ್ಮ ಅನ್ನೋದು ಎಂಡ್ ಆಗಿದೆ. ಬಿಕಾಸ್ ಇದು ಕಾರ್ಮಿಕ್ ರಿಲೇಶನ್ಶಿಪ್ ನ ತೋರಿಸ್ತಿದೆ ಇವರಿಬ್ಬರದು. ಯಾರೋ ಕೆಲವರು ಥರ್ಡ್ ಪಾರ್ಟಿ ಜೊತೆಲಿ ತುಂಬಾ ಖುಷಿಯಾಗಿದ್ದವರು, ಇನ್ ಕೆಲವರು ತುಂಬಾ ವೇಟ್ ಮಾಡಿರೋದೇ ಜಾಸ್ತಿ ಈ ರಿಲೇಶನ್ಶಿಪ್ಗೋಸ್ಕರ. ಇಂಥ ಇದ್ರಲ್ಲಿ ಜೊತೆಲಿರೋ ಪಾರ್ಟ್ನರ್ನ ಬಿಟ್ಟು ಹೋಗೋ ಅವಶ್ಯಕತೆ ಇರ್ಲಿಲ್ಲ ವೇಟ್ ಮಾಡೋದಿಕ್ಕೆ. ಬಟ್ ಸ್ಟಿಲ್ ಹೋಗಿದ್ದಾರೆ, ಯಾವತ್ತೋ ಅಪರೂಪಕ್ಕೆ ಮಾತಾಡಿರೋರು ಇದಾರೆ ಇದ್ರಲ್ಲಿ. ಅಂಡ್ ತುಂಬಾ ವೇಟ್ ಮಾಡಿರೋದೇ ಜಾಸ್ತಿ. ಬಿಕಾಸ್ ಥರ್ಡ್ ಪಾರ್ಟಿ ಆಕ್ಷನ್ಸ್ ತಗೊಳ್ತಾರೋ ಅಥವಾ ನಿಮ್ ವ್ಯಕ್ತಿ ಆಕ್ಷನ್ಸ್ ತಗೊಳ್ತಾರೋ ಗೊತ್ತಿಲ್ಲ, ಬಟ್ ಇಬ್ರು ವೇಟ್ ಮಾಡಿದ್ದಾರೆ ಟೈಮ್ಗೆ. ಬಟ್ ಇದು ಆಲ್ರೆಡಿ ಈಗ ಎಂಡ್ ಆಗಿದೆ, ಇದು ತುಂಬಾ ಜನದ ಲೈಫ್ ಅಲ್ಲಿ ಇದು ಎಂಡ್ ಆಗಿದೆ. ಇನ್ ಕೆಲವು